ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಜಂತುಗಳನ್ನ ಉಳಿಸು. ಮಾಡ್ಬಿಟ್ಟಿವ್ರಿ. ನೀಲಕಲ್ಲಲ್ಲಿ ನಮ್ಗೆ ಒಂದ್ ಪಾಸ್ ಕೊಟ್ರು, ಪಂಪನಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅಂತ. ನಮಗ್ ಮಲಯಾಳಂ ಅರ್ಥ ಆಗಲ್ಲ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಅವ್ರು ಕೊಟ್ಟಿದ್ದ ಪಾಸ್ ಬಂದು ಆಕ್ಚುಲಿ ಹೋಗಿ ಡ್ರಾಪ್ ಮಾಡಿ ವಾಪಸ್ ಬರೋದಿಕ್ಕೆ. ನಾವು ಇಲ್ಲೇ ಪಾರ್ಕಿಂಗು ಅಂತ ಅನ್ಕೊಂಡ್ ಬಂದ್ವಿ, ಬಟ್ ಪಾರ್ಕಿಂಗ್ ಇಲ್ಲಿ ಇತ್ತು. ಪಾಸ್ ಇದ್ದಿದ್ ಬೇರೆ ಕಲರ್ ಆಗಿರೋದ್ರಿಂದ ಕೊಡ್ಲಿಲ್ಲ, ಕಳಿಸ್ಬಿಟ್ರು ವಾಪಸ್ಸು. ಮತ್ತೆ ಇವಾಗ ಯಾವನು ನೀಲಕಲ್ ತನಕ ಹೋಗ್ತಾನೆ ಅಂತ ಅನ್ಬಿಟ್ಟು ಇಲ್ಲೇ ಸೆಂಟ್ರಲ್ ರೋಡ್ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ನಡ್ಕೊಂಡು ಹೋಗ್ತಾ ಇದೀವಿ. 4 ಕಿಲೋಮೀಟರ್ ಇದೆ ಇಲ್ಲಿಂದ ಪಂಪ. ಅಲ್ಲಿ ನೋಡಿ ನಮ್ ಕಸಿನ್ಸ್ ನಡ್ಕೊಂಡು ಹೋಗ್ತಾವ್ರೆ. ಹಾ ನಡ್ರಿ ನಡ್ರಿ, ಓಕೆ ಫೈನಲಿ ರೀಚ್ಡ್. ಯಾರೋ ಬೇಜಾನ್ ಗಾಡಿಗಳು ಬಂದಿದ್ವು, ಸೊ ಅದ್ರಲ್ಲೇ ಯಾರ ಹತ್ರನೋ ಒಬ್ರ ಹತ್ರ ಡ್ರಾಪ್ ತಗೊಂಡ್ವಿ. ಇಲ್ಲಿ ಅವರಲ್ಲ ನೋಡಿ, ಅವರೇ ಪಾಪ ಡ್ರಾಪ್ ಕೊಟ್ರು ನಮ್ಗೆ. ದೇವ್ರ ನನ್ ಕಡೆ ಅವನ ಕಲ, ಕೈ ಬಿಡಕಿಲ್ಲ. ದೇವ್ರ ನಮ್ ಕಡೆಗೆ ಅವನ್ ಕಲ, ಹೇಳ್ತೀನಿ ಕೇಳು. ಅಕ್ಷಯ್, ಕಷ್ಟದಲ್ಲಿ ಇರೋರ್ಗೆ ಯಾವತ್ತ ದೇವ್ರ ಕೈ ಬಿಡಲ್ಲ ಕಣ, ಗೊತ್ತಾಯ್ತಾ? ನೆಟ್ಟಿಗೆ ಪ್ಲಾನ್ ಮಾಡ್ಲಿಲ್ಲ ಅಂತ ಹೇಳಿ ತೆಗೆದು ಬುಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ಸರ್, ಇವ್ರಿಗೆ ನಮ್ ಕಡ್ರೆ ಹೊಟ್ಟೆ ಹೊರೆ. ಹೋಗಂಗಾರ ಹಿಡ್ಕೊಬೋ ವಾಪಸ್ಸು. ನಾನ್ ಡ್ರಾಪ್ ಕೇಳಿದ್ ಗಾಡಿ ಯಾಕೆ ಬಂದೆ? ಹೋಗ್ ವಾಪಸ್ಸು. ಏನಕ್ಕಪ್ಪ? ಅಲ್ಲಿಂದ ಗಾಡಿ ಓಡ್ಸ್ಕೊಂಡ್ ಬಂದಿದ್ದ ನಾನು, ಅದಕ್ಕೆ. ಹೋದ್ ಸರಿ ಬಂದಿದ್ದಕ್ಕಿನ್ನ ಜಾಸ್ತಿ ನೀರಿದೆ ಈ ಸರಿ, ಆದ್ರೆ ಈ ಸರಿ ಈ ಕಡೆ ಬಿಡ್ತಾ ಇಲ್ಲ, ಕ್ಲೋಸ್ ಮಾಡ್ಬಿಟ್ಟಿಯಾರ ನೋಡಿ. ಇಲ್ಲಿ ಇಟ್ಸ್ ಬೀನ್ ಕ್ಲೋಸ್ಡ್, ಓನ್ಲಿ ಒನ್ ಸೈಡ್ ಅಷ್ಟೇ ಅಲೋ ಮಾಡ್ತಾ ಇರೋದು. ಬಟ್ ನೀರ್ ಮಾತ್ರ ತುಂಬಾ ಜಾಸ್ತಿ ಇದೆ, ಲಾಸ್ಟ್ ಟೈಮ್ ಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಒಳ್ಳೆ ಮಳೆ ಆಗಿದೆ ಅನ್ಸುತ್ತೆ, ಹಂಗಾಗಿ ನೋಡಿ ಈ ಕಡೆನು ತೋರಿಸ್ತೀನಿ. ಏನ್ ಆಫ್ ಸೀಸನ್ ಅಂತಾನೆ ಅನ್ಸಲ್ವಲ್ಲ, ದಿನದಿಂದ ದಿನಕ್ಕೆ ಭಕ್ತಾದಿಗಳು ಜಾಸ್ತಿ ಆಗ್ತಾನೆ ಇದಾರೆ ಅಯ್ಯಪ್ಪನಿಗೆ. ಫೋರ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಓ ಯಾರಪ್ಪ ಇದು, ರಾಮ ಲಕ್ಷ್ಮಣನ್ ತರ ಕೂತವ್ರೆ ನೋಡಿ, ರಾಮ ಲಕ್ಷ್ಮಣ ತರ ಕೂತವ್ರೆ ನೋಡಿ. ಮಿಡ್ ಇಯರ್ ಅಲ್ಲಿ ಇದೀವಿ ಆಸ್ ಆಫ್ ನೌ, ಜುಲೈಯಲ್ಲಿ. ಆದ್ರೂ ಕೂಡ ಏನ್ ರಶ್ ಏನು ಕಡಿಮೆ ಇಲ್ಲ. ನಾರ್ಮಲ್ ಡಿಸೆಂಬರ್ ಜಾನ್ವರಿ ಏನ್ ರಶ್ ಇತ್ತೋ ಅದೇ ರಶ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಒಂದ್ ಸಜೆಷನ್ ಏನು ಅಂತಂದ್ರೆ, ಲೇಡೀಸ್ ಯಾರಾದ್ರೂ ಬರೋದಿಕ್ಕೆ ಇಷ್ಟ ಇರೋರು ದಯವಿಟ್ಟು ಈ ಟೈಮಲ್ಲೇ ಬನ್ನಿ. ಜೂನು, ಜುಲೈ, ಏಪ್ರಿಲ್, ಮೇ ಆ ಟೈಮಲ್ಲೇ ಬನ್ನಿ. ಯಾಕೆ ಅಂದ್ರೆ ಅವಾಗ ಕನ್ಸಿಡರಬಲಿ ಸ್ವಲ್ಪ ಕಡಿಮೆ ಇರುತ್ತೆ ರಶ್. ಸೊ ಹಂಗಾಗಿ ಸೊ ಜಾನು ಡಿಸೆಂಬರ್ ಅಲ್ಲೆಲ್ಲ ತುಂಬಾ ಟೆಂಟೇಟಿವ್, ರಶ್ ಕಡಿಮೆ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಂಗಾಗಿ ಸೊ ಸೇಫರ್ ಸೈಡು ಇದೇ ಟೈಮ್ಗೆ ಬಂದ್ರೆ ಒಳ್ಳೇದು. ಸೊ ಆಸ್ ಯೂಶುವಲ್ ವರ್ಚುವಲ್ ಕ್ಯೂ ಇದ್ದೇ ಇರುತ್ತೆ, ಅದನ್ನ ಬುಕ್ ಮಾಡ್ಕೊಂಡ್ ಬರ್ಬೋದು. ಬುಕ್ ಮಾಡಿಲ್ದೇ ಇರೋರು ಅಲ್ಲೇ ಹೋಗಿ ಬುಕ್ ಮಾಡ್ಕೋಬಹುದು. ನೋಡಿ ಅಲ್ಲೇ ಇದೆ. ಈ ಭಕ್ತಿಗೆ ಏನಂತ ಹೇಳೋಣ, ಎಷ್ಟು ರುದ್ರಾಕ್ಷಿ ಹಾಕೊಂಡಿದ್ದಾರೆ ನೋಡಿ. ಸೀಸನ್ ಅಲ್ಲಿ ಬಂದ್ರೆ ಅಪಾಚಿ ಮೇಡ್ ಕಡೆಯಿಂದ ಬಿಡಲ್ಲ, ಅಂದ್ರೆ ಈ ಕಡೆಯಿಂದ ಈ ಕಡೆಯಿಂದ ಬಿಡ್ತಾರೆ, ಈ ಕತ್ತೆಜಾಡ್ ಕಡೆಯಿಂದ ಬಿಡಲ್ಲ. ಈಗ ನೋಡಿದ್ರೆ ಈ ಕಡೆಯಿಂದ ಬಿಡ್ತಿದ್ದಾರೆ, ಈ ಕಡೆಯಿಂದ ಬಿಡ್ತಾ ಇಲ್ಲ, ಫುಲ್ ಉಲ್ಟಾ ನೋಡಿ. ಹತ್ತೋರ್ಗಿಂತ ಇಳಿಯೋರ್ದು ರೇಷಿಯೋನೇ ಜಾಸ್ತಿ ಇದೆ, ಆಲ್ಮೋಸ್ಟ್ 1:5 ಇದೆ ಅಂತ ಅನ್ಕೊಂಬಿಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ರು ವಾಪಸ್ ಇಳಿತಿದ್ದಾರೆ. ತುಂಬಾ ಕಡಿಮೆ ಜನ ಹತ್ತುತ್ತಾ ಇರೋದು, ತುಂಬಾ ಕಡಿಮೆ ಜನ ನೋಡಿ. ಮಳೆನಾ? ಏನೋ ಹೇಳ್ತಾರಲ್ಲ ಅಭಿ, ಏನದು ಆಷಾಢದಲ್ಲೇ ಅಧಿಕ ಮಾಸ ಅಂತ, ಈಗ್ಲೇ ಬಂದಿದೆ ಮಳೆ.
ಅಯ್ಯೋ ಮಳೆ ಜೋರೇ ಆಗೋಯ್ತು. ಎಲ್ಲಾರ್ದು ಪ್ಲಾಸ್ಟಿಕ್ ಕವರ್ ಓಪನ್ ಆಯ್ತು. ನಾವು ದಡ್ಸಿಕಮಣಿಗಳು ತಗೊಂಡೇ ಬಂದಿರ್ಲಿಲ್ಲ. ಅಂದ್ರೆ ತಗೊಂಡ್ ಬಂದಿದ್ವಿ, ಕಾರಲ್ಲೇ ಬಿಟ್ಟು ಬಂದ್ವಿ, ಯಾಕಂದ್ರೆ ಗಾಡಿನ ಅಷ್ಟು ದೂರ ಪಾರ್ಕ್ ಮಾಡ್ಬೇಕಾಗಿತ್ತು ಅಂತ. ಈಗ ನಿಂತಿದ್ದೀವಿ ಇಲ್ಲಿ ಅಬೆ ಪಾರೀಸ್ ತರ. ನೋಡಿ, ಒಂದು ಸಾಂಬಾರ್ ಡಿಯರ್ ಸೈಟಿಂಗ್ ಆಗಿದೆ ಶಬರಿಮಲೆನಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಇಲ್ಲಿ ಸಾಂಬಾರ್ ಡಿಯರ್ ಸೈಟಿಂಗ್ ಆಗಿರೋದು. ಚೆನ್ನಾಗಿದೆ, ವೆಲ್ ಬಿಲ್ಟ್. ಫೀಮೇಲ್ ಅದು. ಇಟ್ಸ್ ಗುಡ್. ನೋಡಿ, ನೀವು ಡಿಸೆಂಬರ್ ಅಲ್ಲಿ ಬಂದಾಗ ಎಷ್ಟು ಬಿಸಿಲಿರುತ್ತೋ, ಎಷ್ಟು ಹಿಂಸೆ ಆಗಿರುತ್ತೋ, ಜೂನ್ ಜುಲೈ ಅಲ್ಲಿ ಬಂದಾಗ ಅದ್ರ ಡೆಡ್ ಆಪೋಸಿಟ್ ಇರುತ್ತೆ. ಇಡೀ ಕ್ಲೈಮೇಟ್ ಆಗಿರ್ಬೋದು, ಮತ್ತೆ ಇಲ್ಲಿ ದೇವಸ್ಥಾನದ ಅಟ್ಮಾಸ್ಫಿಯರ್ ಆಗಿರ್ಬೋದು, ಎಲ್ಲ ಚೇಂಜ್. ನೋಡಿ, ಏನ್ ಮೆಸ್ಮರೈಸಿಂಗ್ ಆಗಿದೆ ಅದು ವ್ಯೂ. ಅದು ಆಕ್ಚುಲಿ ಪುಲ್ಮೇಡ್ ಕಡೆಯಿಂದ ಬರುತ್ತೆ ಅದು ರೂಟ್. ಆಕ್ಚುಲಿ ಸೂಪರ್ ಆಗಿದೆ, ಫಾಗ್ ಎಲ್ಲ ತುಂಬ್ಕೊಂಡು. ಓಕೆ, ಮಳೆ ಮಳೆ ಮಳೆ. 2 ಗಂಟೆಗೆ ಬಂದ್ವಿ, 4 ಗಂಟೆ ಆದ್ರೂ ಇನ್ನ ಮಳೆನೇ ನಿಂತಿಲ್ಲ. ಹಾಗೆ ಭಕ್ತಾದಿಗಳು ಕೂಡ ನಿಂತಿಲ್ಲ, ಇನ್ನ ಬರ್ತಾನೇ ಇದಾರೆ. ಸೊ ಇವಾಗ ಜಸ್ಟ್ ಓಪನ್ ಮಾಡಿದ್ರು ಟೆಂಪಲ್. ಸೊ ಇನ್ ಮುಂದೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದಕ್ಕೆ ನಾವು ಕೂಡ ನಿಂತ್ಕೊಂಡಾದ್ರೂ ಪರವಾಗಿಲ್ಲ, ಹೋಗಿ ದರ್ಶನ ಮಾಡ್ಬಿಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗ್ಬಾ. ಟೇಕ್ ಅ ಲುಕ್ ಅಟ್ ದಿಸ್. ಕ್ರೇಜಿ ಆಗಿದೆ. ಮಾಳಿಗೆ ಪುರಕಮ್ಮ ದೇವ್ರು ಎಲ್ಲಿ ಬಂದ್ ಕೂತೈತೆ ನೋಡ್ರಿ. ಈ ದೇವಸ್ಥಾನಕ್ಕೆ ಒಂದೇ ಆಕ್ಸೆಸ್, ನಡ್ಕೊಂಡೇ ಬರ್ಬೇಕಷ್ಟೇ, ಬೇರೆ ಯಾವುದೇ ರೂಟ್ ಇಲ್ಲ ಇಲ್ಲಿಗೆ. ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಇದು. ನೋಡಿ, ಸಿವಿಲ್ ದರ್ಶನ್ ಕ್ಯೂ ಎಷ್ಟೊಂದಿದೆ. ಸಿವಿಲ್ ದರ್ಶನ್ ಕ್ಯೂ ಮುಂಚೆ ಅಲ್ಲೇ ಬಿಡೋರು, ಇವಾಗ ನೋಡಿ ಫುಲ್ ಸುತ್ತಾಕೊಂಡ್ ಬರ್ಬೇಕು. ಹೆಂಗಿದೆ ಮಕರ ಬಿಳುಕು ಕಾಣೋದಿಲ್ಲ ನಿಮ್ಗೆ. ಆ ಬೆಟ್ಟದ ಮೇಲೆನೆ ಕಾಣೋದು ಮಕರ ಬಿಳುಕು. ಅಂದ್ರೆ ಏನ್ ಎಲ್ರು ಜ್ಯೋತಿ ಅಂತ ಹೇಳ್ತಾರಲ್ಲ, ಅದು ಕಾಣೋದಲ್ಲೇನೆ. ಬಟ್ ಅದು ಜ್ಯೋತಿ ಅಲ್ಲ, ಆದ್ರೆ ಅದು ಮಕರ ಬಿಳುಕು. ಅದು ಕಾಂತಾಮಳೆ ಬೆಟ್ಟ ಅದು. ನೋಡಿ, ಮೊನ್ನೆ ವಿಜಯ್ ಮಲ್ಯ ಇಂಟರ್ವ್ಯೂ ನಲ್ಲಿ ಹೇಳಿದ್ರಲ್ಲ, ಇದೇ ಅವ್ರು ಮಾಡಿಸ್ಕೊಟ್ಟಿರೋದು. ಇದು ಮಾಡಿಸ್ಕೊಟ್ಟಿರೋದು ವಿಜಯ್ ಮಲ್ಯ. ನೋಡಿ, ಇದು ಅಯ್ಯಪ್ಪನ ವಾಹನ ಕುದುರೆ. ಅಯ್ಯಪ್ಪನ ವಾಹನ ಬಂದು ಕುದುರೆ, ಹುಲಿ ಅಲ್ಲ. ಮಂಕಿ ಸೈಟಿಂಗ್ ಆಗಿದೆ ಇಲ್ಲಿ. ನೋಡಿ, ಅದು ಪ್ಲಾಸ್ಟಿಕ್ ಸಮೇತ ಕೊಟ್ಟಿದ್ದಾರೆ ನೋಡಿ, ಅದಕ್ಕೇನು ತಿನ್ನೋದಿಕ್ಕೆ. ಹಾಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೂಪರ್ ಆಗಿದೆಲ್ಲ. ಅದ್ರ ಕಾಲು ನೋಡಿ ಎಷ್ಟು ದೊಡ್ಡದಿದೆ, ನಾರ್ಮಲ್ ಮಂಕಿಗಿಂತ ಎಷ್ಟು ವ್ಯತ್ಯಾಸವಾಗಿದೆ. ಹೊಡಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಎಸ್ಪೆಷಲಿ ನೀವು ಯಾವಾಗಾದ್ರೂ ಹೊಡಿ ಪೂಜೆಗೆ ಅಂತ ಬಂದಾಗ ಗಮನಿಸಿ, ತುಂಬಾನೇ ಸೂಪರ್ ಆಗಿ ಕಾಣುತ್ತೆ. ಇವಾಗ ಏನು ಇಲ್ಲ, ಏನು ಅಲಂಕಾರ ಮಾಡಿಲ್ಲ, ಏನು ಇಲ್ಲ, ಜಸ್ಟ್ ನಾರ್ಮಲ್ ದರ್ಶನ ಅಷ್ಟೇ. ಹಾಗಾಗಿ ಕಾಣಿಸ್ತಿರ್ಬೋದು. ಬಟ್ ಅದನ್ನ ಮೊದಲನೇ ಸತಿ ಟಚ್ ಮಾಡೋದಾಗ್ಲೇನೆ ಗೊತ್ತಾಗೋದು ಏನ್ ಪವರ್ ಇದೆ ಅದ್ರಲ್ಲಿ ಅಂತ. ಅನ್ಎಕ್ಸ್ಪ್ಲೈನಬಲ್ ಫೀಲಿಂಗ್ಸ್ ಇವೆಲ್ಲ. ನೀವು ಯಾವಾಗಾದ್ರೂ ಒಂದ್ಸತಿ ಮಾಲೆ ಹಾಕೊಂಡಾಗ ಇಲ್ಲಿ ಬಂದು ಅದನ್ನ ಮುಟ್ಟಿದಾಗ ನಿಮ್ಗೂ ಅದೊಂದ್ಸತಿ ಫೀಲ್ ಆಗುತ್ತೆ. ಆ ಫೀಲಿಂಗ್ ನ ನೀವು ಒಂದ್ಸತಿ ತಗೋಬಹುದು. ಟೈಮ್ ಆಗಿದೆ 9:17. ನಿನ್ನೆ ರಾತ್ರಿ ಒಂದು 8:30 9 ಹಂಗ್ ಬಂದು
ನೀಲಕಲ್ಲಲ್ಲಿ ಮಲ್ಕೊಂಡ್ವಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಈಗ ಗವಿ ಕಡೆ ಹೋಗ್ತಾ ಇದೀವಿ. ಸೊ ಗವಿದು ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ನಾನ್ ನೋಡಿರೋ ಪ್ರಕಾರ ಯಾವುದೇ ಕನ್ನಡ ಬ್ಲಾಗರ್, ಕರ್ನಾಟಕದಿಂದ ಬ್ಲಾಗರ್ ಯಾರು ಗವಿಗೆ ಹೋಗಿಲ್ಲ, ಗವಿನ ಬ್ಲಾಗೇ ಮಾಡಿಲ್ಲ. ನಾನು ತುಂಬಾ ರಿಸರ್ಚ್ ಮಾಡ್ಬಿಟ್ಟೆ ಗವಿ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಗೋದಕ್ಕೆ ನಾನು ಕೇರಳ ಯಾರ್ಯಾರು ಬ್ಲಾಗರ್ಸ್ ಇದಾರೆ ಅವ್ರನ್ನ ಫಾಲೋ ಮಾಡ್ಬೇಕಾಯ್ತು. ಹಂಗಾಗಿ ನಮ್ ಕರ್ನಾಟಕದಲ್ಲಿ ಯಾರ್ಯಾರು ಹೋಗ್ತಿದಾರೋ ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಗವಿನ ನಾನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದೀವಿ. ಸೊ ಗವಿಗೆ ಇರೋದೇ ಒಂದು ಎಂಟ್ರಿ ಪಾಯಿಂಟ್, ಒಂದೇ ಎಕ್ಸಿಟ್ ಪಾಯಿಂಟ್. ಸೊ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಅಂಗಮುಳಿ ಅಂತ. ಟುವರ್ಡ್ಸ್ ಇದು ನೀವು ತಿರುವನಂತಪುರಂ ಹೋಗ್ತೀರಾ ಅಂತಂದ್ರೆ ಅಲ್ಲೊಂದು ಸಣ್ಣ ಡಿವಿಯೇಷನ್ ಇದೆ. ಆ ಡಿವಿಯೇಷನ್ ಇಂದ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಗವಿ ಸ್ಟಾರ್ಟ್ ಆಗುತ್ತೆ. ದಿನಕ್ಕೆ 30 ವೆಹಿಕಲ್ಸ್ ಅಲೌಡ್, ಅದೇ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್. ಮತ್ತೆ ಬಸ್ಸಸ್ ಬಂದು ಗೌರ್ಮೆಂಟ್ ಬಸ್ಸಸ್ ಬಂದು ಎರಡೇ ಗೌರ್ಮೆಂಟ್ ಬಸ್, ಈ ಕಡೆಯಿಂದ ಒಂದು ಆ ಕಡೆಯಿಂದ ಒಂದು. ಬರೀ ಗೌರ್ಮೆಂಟ್ ಬಸ್ ಮಾತ್ರನೇ ಆ ಕಡೆಯಿಂದ ಟುವರ್ಡ್ಸ್ ಅಂಗಮುಳಿಗೆ ಬರೋದಕ್ಕೆ ಪರ್ಮಿಷನ್ ಇರೋದು. ಇಲ್ಲ ಅಂತಂದ್ರೆ ವಂಡಿ ಪೆರಿಯಾರ್ ಎಕ್ಸಿಟ್ ಪಾಯಿಂಟ್ ಆಗುತ್ತೆ, ಅಂಗಮುಳಿ ಎಂಟ್ರಿ ಪಾಯಿಂಟ್ ಆಗುತ್ತೆ. ಇನ್ನು ಆನ್ಲೈನ್ ಬುಕಿಂಗ್ಸ್ ಬಂದು ನಾನು ನಿಮ್ಗೆ ಇದ್ರಲ್ಲಿ ಹಾಕಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ಅದೇ ಒಂದ್ ಶಬರಿಮಲೆನ ಒಂದ್ ರೌಂಡ್ ಹಿಂಗೆ ಸುತ್ತಬೇಕಾಗುತ್ತೆ ಅಷ್ಟೇ. ಗವಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಏನ್ರಾ ವೆಲ್ಕಮ್ ಮಾಡಕ್ ಬಂದೆ ನೀನು? ಬಾರ ಇಲ್ಲಿ, ಇಬ್ರು ಹೆಂಗಾರ ನೋಡ್ರಿ. ಇಲ್ಲಿ ಫಾರೆಸ್ಟ್ ಗವಿ ಚೆಕ್ ಪೋಸ್ಟ್ ಬಂದಿದೀವಿ. ಸೊ ಇಲ್ಲಿ ನಾವು ಬುಕ್ ಮಾಡಿರೋ ಟಿಕೆಟ್ ಅನ್ನ ಇಲ್ಲಿ ತೋರಿಸ್ಬೇಕು. ಇಲ್ಲಿ ಹೋಗಿ ಮೇಲೆ ನೋಡಿ, ಅದೇ ಫಾರೆಸ್ಟ್ ಚೆಕ್ ಪೋಸ್ಟ್. ಅಂಗಮುಳಿಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಇಲ್ಲ 3 ಕಿಲೋಮೀಟರ್ಸ್ ಬರ್ಬೇಕು. ನೋಡಿ ಟಿಕೆಟ್ ಈ ತರ ಇರುತ್ತೆ. ಡೀಟೇಲ್ಸ್, ವೆಹಿಕಲ್ ನಂಬರು, ವೆಹಿಕಲ್ ಟೈಪು, ಮತ್ತೆ ಯಾರ ಹೆಸರಲ್ಲಿ ಯಾವ ಲೊಕೇಶನ್ ಇಂದ ಬಂದಿದ್ದೀರಾ, ಮತ್ತೆ ಎಷ್ಟು ಜನ ಬರ್ತಾ ಇದ್ದೀರಾ, ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ಇರುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ ಬನ್ನಿ, ಒಳಗಡೆ ಹೋಗೋಣ. ಏನಂತಂದ್ರೆ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಅಷ್ಟೇ. ಈಗ ನಾವು ಟಿಕೆಟ್ ಬುಕ್ ಮಾಡಿದೀವಲ್ಲ, ನಾನು ನಿಮ್ಗೆ ಫಾರ್ಮ್ ತೋರಿಸಿದ್ನಲ್ಲ, ಆ ಫಾರ್ಮ್ ನ ಅಲ್ಲಿ ಫಾರೆಸ್ಟ್ ರೇಂಜ್ ಆಫೀಸರ್ಸ್ ಇದ್ದಾರಲ್ಲ, ಅಲ್ಲಿ ಹೋಗಿ ಒಂದು ID ಕಾರ್ಡ್ ಪ್ರೂಫ್ ಕೊಟ್ಟು ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಆಮೇಲೆ ಇಲ್ಲಿ ಬರಬೇಕು. ದಿಸ್ ಇಸ್ ಜಸ್ಟ್ ಅ ಚೆಕ್ ಪೋಸ್ಟ್. ಅಲ್ಲಿಂದ ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಫಿಲ್ ಮಾಡಿ ಅಲ್ಲಿಂದ ಒಂದು ರೆಸಿಪ್ಟ್ ಏನೋ ಕೊಡ್ತಾರೆ, ಅದನ್ನ ತಗೊಂಬಂದು ಇಲ್ಲಿ ತೋರಿಸಿದ್ರೆ ಇವ್ರಲ್ಲಿ ಎಂಟ್ರಿ ಕೊಡ್ತಾರೆ. ನೋಡಿ ಇದೆ ಫಾರೆಸ್ಟ್ ಆಫೀಸು. ಹಿಂಗೆ ಹೋಗ್ಬೇಕು ಇದು. ಸೊ ಹಿಂಗ್ ಹೋದ್ರೆ ನಿಮ್ಗೆ ಶಬರಿಮಲೆ, ಹಿಂಗೆ ಹೋದ್ರೆ ಗವಿ ಸಿಗುತ್ತೆ. ಸೊ ಇಲ್ಲಿ ನೀವು ಬುಕ್ ಮಾಡ್ಕೊಂಡಿರೋ ಟಿಕೆಟ್ ಅನ್ನ ಇಲ್ಲಿ ತೋರಿಸಿ ಎಂಟ್ರಿ ಮಾಡಿಸಿ ಸ್ಲಿಪ್ ತಗೊಂಡು ಅಂದ್ರೆ ರೆಸಿಪ್ಟ್ ತಗೊಂಡು ಆಮೇಲೆ ಇಲ್ಲಿಂದ ಹೋಗ್ಬೇಕು. ಇದೆ ಫಾರೆಸ್ಟ್ ಆಫೀಸ್. ನೋಡಿ ಇದೇ ಟಿಕೆಟ್ ಕೌಂಟರು. ಈ ಕಡೆಯಿಂದ ಬಂದ್ರೆ ಇಲ್ಲೇ ನಿಲ್ಸ್ಬಿಟ್ಟು ಹಿಂಗೆ ತಗೊಂಡು ಹೋಗ್ಬೋದು. ನೋಡಿ ಟಿ ಶರ್ಟ್ಸ್ ಕೂಡ ಅವೈಲಬಲ್ ಇದೆ. ಟಿ ಶರ್ಟ್ಸ್ ವಿತ್ ಕಾಲರ್ 380, 270, ವಿತೌಟ್ ಕಾಲರ್ 250, ಟಿ ಶರ್ಟ್ ಫಾರ್ ಕಿಡ್ಸ್ 170 ಇದೆ. ನೋಡಿ ಕನ್ಸರ್ವ್ ನೇಚರ್, ನಾಡಿ ಫಾರೆಸ್ಟ್ ಡಿವಿಷನ್ ಕೇರಳ. ಇನ್ನು ಬೇರೆ ಬೇರೆ ಕಲರ್ಸ್ ಕೂಡ ಇದೆ ನೋಡಿ, ಗ್ರೀನ್, ಬ್ಲೂ, ಇಲ್ಲೇ ಇದೆಯಲ್ಲ ನೋಡಿ. ಇದೇ ಫಾರ್ಮ್ ಕೊಡೋದು, ಫಿಲ್ಅಪ್ ಮಾಡಬೇಕು. ನನ್ನ ಏಜ್ ಹಾಕೋ 31 ಹಾಕಿದ್ಯಾ? ಮುಚ್ಕೊಂಡಿರು, ನನಗೆ 32 ಅವರೇ, ನಿಂಗೆ 39. ಪಾಸ್ ಬರೀತಿದ್ದಾರೆ ಮೇಡಮ್. ಇದನ್ನ ತಗೊಂಡೋಗಿ ಅಲ್ಲಿ ಫಾರೆಸ್ಟ್ ರೇಂಜ್ ಆಫೀಸ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಕೊಟ್ರೆ ನಿಮ್ಗೆ ಎಂಟ್ರಿ ಸಿಗತ್ತೆ. ನೋಡಿ ಇಲ್ಲೇ ಇದೆ ನಿಮ್ಗೆ. ಹೆಂಗೋದ್ರೆ ಪತ್ತನಂತಿಟ್ಟ, ಪಂಬ. ಈಗ ನೋಡಿ ನಾವು ಆಗ್ಲೇ ಪಂಬಾಯಿಂದ ಲೆಫ್ಟ್ ತಗೊಂಡು ಬಂದಿದ್ದು, ಅಂದ್ರೆ ನೀಲಕಲ್ಲಿಂದ. ಈಗ ಎಂಟ್ರಿ ಪಾಯಿಂಟ್ ಅಲ್ಲಿ ಇದೀವಿ. ರಿವರು, ಅಲ್ಲಿಂದ ಬ್ರಿಡ್ಜ್ ಇಂದ ಲೆಫ್ಟ್ ತಗೊಂಡ್ರೆ ಅಂಗಮುಳಿ. ನೋಡಿ ಈ ಫಾರೆಸ್ಟ್ ಚೆಕ್ ಪೋಸ್ಟ್ ತನಕ ಹೋಗಿ ಇವಾಗ ವಾಪಸ್ ಬಂದಿದ್ದು ನಾವು ಇಲ್ಲಿಗೆ ಗವಿಗೆ. ನೆಕ್ಸ್ಟ್ ಡ್ಯಾಮ್, ಪವರ್ ಹೌಸ್. ನೋಡಿ ಹಣ್ಣು ಇಲ್ಲೆಲ್ಲ ನೋಡಿ ರೋಡ್ ಸೈಡ್ಗೆ ಬಿದ್ದಿದೆ. ಇಲ್ಲಿ ಇಷ್ಟು ಬಿದ್ದಿದೆ ನೋಡಿ ರೋಡ್ ಸೈಡ್ಗೆ. ಇದು ಇಲ್ಲಿ 200 ರೂಪಾಯಿ ಕೆಜಿ. ಅದೇ ನಮ್ ಬೆಂಗಳೂರಿಗೆ ಹೋದ್ರೆ ಇದು 600 ರೂಪಾಯಿ ಕೆಜಿ. ಒಂಥರ ಪನ್ನೀರ್ ಹಣ್ಣು ತರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿದೆ, ಒಂಥರ ಸ್ವೀಟ್ ಆಗಿದೆ.
ನೋಡಿ ಇಲ್ಲೆಲ್ಲ ರೋಡ್ಗೆ ಬಿದ್ವಿ. ನೋಡಿ ಈ ಮರದ್ದೇ ಅದು ಒಂಥರ ಈ ತಾಟಿಲಿಂಗ ಬರುತ್ತಲ್ಲ ಆ ತರ ಇರುತ್ತೆ ಇದು. ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಸ್ವೀಟ್ ಇದೆ, ಪೀಸ್ ಅಲ್ಲ, ಕೆಳಗೆ ಇಳಿಯಂಗಿಲ್ಲ. ನಾಯಿನ ಬಿಟ್ಬಿಟ್ರಿ. ಇಲ್ಲಿ ಬಂದ್ಮೇಲೆ ಮತ್ತೆ ಇಲ್ಲಿ ವಾಪಸ್ ಎಲ್ಲ ಡೀಟೇಲ್ಸ್ ತಗೊಳ್ತಾರೆ, ಆಮೇಲೆ ಮತ್ತೆ ಬಿಡ್ತಾರೆ. ಇದು ಬೆಳಗ್ಗೆ ಹೋಗಿರೋ ಬಸ್ ಇದು, ಇದೇ ಲಾಸ್ಟ್ ಬಸ್. ಮತ್ತೆ ಇನ್ ಸಂಜೆನೆ ಅಲ್ಲಿಂದಾನೆ ಎಕ್ಸಿಟ್. ಸುಮಾರು ಜನ ಇದಾರಪ್ಪ. ಇಲ್ಲಿಂದಾನೆ ಹೇಳದ್ ಬಿಡೋದು. ನಮ್ಮ ಅಕ್ಷಯ ಮಹಾಶಯ ನೀ ನಾಯಿಗೆ ಬಿಸ್ಕೆಟ್ ಹಾಕ್ತೇನೆ ನೋಡಿಲಿ, ಬಿಸಿ ಫುಲ್ ತಿನ್ನೋದ್ರಲ್ಲಿ. ತಿನ್ರಿ. ಕರೆಕ್ಟ್ ಆಗಿ ಗಮನಿಸಿ ನೋಡಿ, ಸೆಂಟ್ರಲ್ಲಿ ಬಿದ್ದಿರೋದು ಏನೇನಿದೆ ಅದೆಲ್ಲ ಆನೆ ಲದ್ದಿಗಳೇ. ಅಷ್ಟು ಆನೆ ಓಡಾಟ ಇದಾವೆ ಈ ಜಾಗದಲ್ಲಿ ನೋಡಿ. ಅದಷ್ಟು ಪೂರ್ತಿ ಆನೆ ಲದ್ದಿನೇ, ಸಿಕ್ಕಾಪಟ್ಟೆ ಆನೆಗಳಿಲ್ಲಿ ಅಂತ. ನೀವ್ ಏನ್ ಬಿದ್ರು ಏನ್ ಕಾಣಿಸ್ತಿದ್ಯೋ ಆ ಬಿದ್ರಿಗೋಸ್ಕರನೇ ಬರೋದು ಆನೆಗಳಲ್ಲಿ. ಮತ್ತೆ ಕೆಲವೊಂದು ಬಿದ್ರುಗಳು ಬೆಂಡ್ ಆಗಿರುತ್ತೆ. ಸೊ ಏನಕ್ಕೆ ಬೆಂಡ್ ಆಗಿರುತ್ತೆ ಅಂದ್ರೆ ಆನೆ ಜಾರ್ಕೊಂಡು ಹೋಗಿನೇ ಅದು ಬೆಂಡ್ ಆಗಿರೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಜಾರ್ಕೊಂಡು ಹೋಗುತ್ತೆ ಆನೆಗಳು ಯೂಶಲ್ ಆಗಿ, ಅದಕ್ಕೆ ಬೆಂಡ್ ಆಗಿರುತ್ತೆ.